ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಈ ಕಾರ್ ಕೈ ಕೊಟ್ರೆ ಏನು? ನನ್ನ ಹಳೆ ಸ್ಕೂಟ್ರ್ ಇಲ್ವಾ, ಅದನ್ನು ಹೊರಗೆ ತೆಗಿತೀನಿ. ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ, ಹಳೆಯ ಸ್ಕೂಟರ್ ಅನ್ನೇರಿ. ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ. ಹಳೆದನ್ನೆಲ್ಲ ನೆನ್ಸ್ಕೊಂಡು ಹೋಗೋಣ ಬಾ. ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಜಯದೇವ್ ಅವರು ನಿನಗ್ ಮಾಡಿರೋ ತಿಂಡಿ ಬಗ್ಗೆನೇ ಕೇಳ್ತಿದ್ರಾ? ಹ್ಞೂ ಅಕ್ಕರೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಊಟಕ್ಕೆ ಬೆರೆಸಿದ್ದು ಅತ್ತೆಗೇನಾದ್ರೂ ಆಗ್ಬಿಟ್ರೆ ಪಾಪ ಅಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡ್ದೆ, ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ, ಇನ್ನೂ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಮಲ್ಲಿ. ಇಲ್ಲಿ ನೋಡು, ಅತ್ತೆಗೇನು ಆಗಲ್ಲ. ಹಾಗೇನಾದ್ರೂ ಆಗೋ ಹಾಗಿದ್ದಿದ್ರೆ ಅವ್ರ ತಿಂಡಿ ತಿಂದ ತಕ್ಷಣನೇ ರಿಯಾಕ್ಟ್ ಆಗ್ಬೇಕಾಗಿತ್ತಲ್ವಾ? ನೀವು ತಿಂಡಿ ಯಾಕೆ ಚೆಲ್ಲೋದ್ರಿ ಮತ್ತೆ? ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಇಲ್ಲಿ ನೋಡು ಮಲ್ಲಿ, ಈಗ ನೀನು ಎಲ್ಲಾ ರೀತಿಯಲ್ಲೂ ಎಷ್ಟು ಹುಷಾರಾಗಿರ್ತೀಯೋ, ಎಷ್ಟು ಕೇರ್ ತಗೋತೀಯೋ, ನಿನಗಷ್ಟೇ ಒಳ್ಳೇದು. ನೀನ್ ಹೊಟ್ಟೆಲಿರೋದು ಬರೀ ಮಗು ಅಲ್ಲ, ನಿನ್ ಕನ್ಸು, ನಮ್ಮೆಲ್ಲರ ನಿರೀಕ್ಷೆ. ಅದು ದಿನೇ ದಿನೇ ನಿನ್ ಹೊಟ್ಟೆಯಲ್ಲಿ ಬೆಳಿತಾನೆ ಇದೆ. ಜೊತೆಯಲ್ಲೇ ನಮ್ ನಿರೀಕ್ಷೆನೂ ಬೆಳೀತಿದೆ. ಮಗು ಜೊತೆ ಆ ಭಾರನೂ ನಿನ್ ಹೆಗಲ್ ಮೇಲಿದೆ. ನೀನ್ ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು ಮಲ್ಲಿ. ಹ್ಞೂ ಅಕ್ಕರೆ, ನಂಗೆ ಅರ್ಥ ಆಯ್ತು. ನೀವು ಹೇಳ್ದಂಗೆ ಕೇಳ್ತೀನಿ ಅಕ್ಕರೆ. ಮತ್ತೆ ಅತ್ತೆಗೇನು ಆಗಲ್ಲ ತಾನೆ? ಯಾಕಕ್ಕರೆ ನಗ್ತಿದ್ದೀರಾ? ನಾನು ಅಂಥದ್ದು ಯೋನಿ ಹೇಳ್ದೆ. ಅಲ್ಲ ಮಲ್ಲಿ, ನಾನ್ ನಿನ್ ಬಗ್ಗೆ ಕೇರ್ ತಗೋತಿದ್ರೆ ನೀನಿನ್ನೂ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತುಂಬಾ ಒಳ್ಳೆ ಮನ್ಸು ನಿಂದು ಮಲ್ಲಿ. ನಿನ್ನ ನೋಡ್ತಿದ್ರೆ ನಾವ್ ಅನ್ಕೊಂಡಿರೋ ಅಷ್ಟು ಪ್ರಪಂಚ ಕೆಟ್ಟಿಲ್ಲ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ನನಗೆ ಹಿಂಗೆ ಎದುರುಗಡೆನೆ ಹೋಗಳ್ಬೇಡಿ ಅಕ್ಕರೆ, ನನ್ಗೊಂಥರ ಆಯ್ತದೆ. ಸರಿ, ಎದುರುಗಡೆ ಹೋಗ್ಲಲ್ಲ, ಹಿಂದೆ ಹೋಗ್ಬಿಡ್ತೀನಿ. ಮಲ್ಲಿ, ಇನ್ಮೇಲಿಂದ ಸ್ವಲ್ಪ ಕೇರ್ಫುಲ್ ಆಗಿರೋಣ. ಯಾರೇನೇ ಕೊಟ್ರು ತಿನ್ಬೇಡ. ಅದು ದೇವಸ್ಥಾನದ ಪ್ರಸಾದ ಆಗಿರ್ಬೋದು, ಸಾಕ್ಷಾತ್ ಅಮೃತ ಆಗಿರ್ಬೋದು. ನೋಡು, ಯಾರು ತಿನ್ನಕ್ಕೇನಾದ್ರೂ ಕೊಡ್ಲಿ, ಕುಡಿಯಕ್ಕೇನಾದ್ರೂ ಕೊಡ್ಲಿ, ಅದನ್ನ ನೀನು ತಕ್ಷಣಕ್ಕೆ ತಿನ್ಬೇಡ. ಬೇರೆಯವ್ರು ಯಾರಾದ್ರೂ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಎಲ್ಲ ಸರಿಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳೋವರೆಗೂ ಅದನ್ನ ಬಾಯಲ್ಲಿ ಹಾಕೊಳ್ಬೇಡ. ಸರಿ ಅಕ್ಕರೆ, ಆದ್ರೆ ಅತ್ತೆ ಕೊಟ್ರೆ, ಅವ್ರು ಕೊಟ್ರೆ? ಯಾರೇ ಆಗಿರ್ಲಿ ಮಲ್ಲಿ, ನಾನಾಗಿದ್ರು ಸಹ. ನೀವ್ ಕೊಟ್ರುನಾ? ಹಾ, ಬಿಕಾಸ್ ಅದ್ ನಾನ್ ಮಾಡಿರೋದಲ್ಲ. ಅದ್ ಎಲ್ಲಿಂದ ಬಂದಿರುತ್ತೆ, ಅದ್ರಲ್ಲಿ ಏನಿರುತ್ತೆ ನನಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ನಾನು ನಿನಗೆ ಕೊಟ್ರೆ ನಿನಗೆ ಅಲ್ವಾ ಪ್ರಾಬ್ಲಮ್ ಆಗೋದು? ಅದಕ್ಕೆ ಹೇಳ್ತಿದ್ದೀನಿ, ನಾನ್ ಕೊಡ್ತಿರೋ ಈ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಸರಿ ಅಕ್ಕರೆ, ಹಂಗೆ ಮಾಡ್ತೀನಿ. ಗುಡ್ ಗರ್ಲ್. ಸಿಸ್ಟರ್, ತಲೆ ಸುತ್ತಂಗೆ ಆಗ್ತಾ ಇದೆಯಾ? ಟೆಸ್ಟ್ ಮಾಡ್ಕೋ. ಹೊಟ್ಟೆಲ್ಲಿ ಗುಳ್ಗುಳಾಗ್ತಾ ಇದೆಯಾ? ಹಾಗಾದ್ರೆ ಏನೂ ಆಗಲ್ಲ ಬಿಡು. ನೀನ್ ಎಂತ ಕೆಲಸ ಮಾಡ್ತೀಯೋ? ನೀನ್ ಮಾಡೋ ಕೆಲಸದಿಂದ ನಾನೇನಾದ್ರು ಸತ್ತೋದ್ರೆ ನೀನೇನೋ ಮಾಡ್ತೀಯಾ? ಸಿಸ್ಟರ್, ಸಾಯೋ ಮಾತು ಯಾಕೆ ಆಡ್ತೀಯ ಸಿಸ್ಟರ್? ನೀನು ಸಾಯೋಗ್ ನಿದ್ರೆ ಯಾವತ್ತೋ ಕೊಟ್ಟಕಂತಿದ್ದೆ. ಅಲ್ಲಲ್ಲ, ನೀನು ಎಂತೆಂಥ ವಿಷ ಜಂತುಗಳನ್ನು ನೋಡಿ ಸಹಿಸ್ಕೊಂಡು ಅರಗಿಸ್ಕೊಂಡು ಗಟ್ಟಿಯಾದವಳು. ಈ ವಿಷಯ ಎಲ್ಲ ಯಾವ ಲೆಕ್ಕ? ಅದು ಹೇಳ್ತಾರಲ್ಲ, ಪಾಪಿ ಚಿರಾಯು ಅಂತ. ಅಂದ್ರೆ ನಾನು ಪಾಪಿನಾ? ಆಗಲ್ಲ ಸಿಸ್ಟರ್, ಆಗಲ್ಲ. ನಾನದು ಮಾತಿನ ಭರಾಟೆಯಲ್ಲಿ ಬಂದ್ಬಿಡ್ತು, ಮತ್ತೆ ಬೇಜಾರು ಮಾಡ್ಕೋಬೇಡ ಸಿಸ್ಟರ್. ನಿನ್ನಷ್ಟು ಪುಣ್ಯವಂತರು ಬೇರೆ ಯಾರಿಲ್ಲ ಸಿಸ್ಟರ್. ನಿನ್ನ ಬಿಟ್ರೆ ಆ ಲೀಸ್ಟಲ್ಲಿ ಇರೋದು ನೆಕ್ಸ್ಟ್ ನಾನೇ. ನಾನು ನಿನ್ನ ಥರನೇ ಸೇಮ್, ಮಾಡೋದೆಲ್ಲ ಪುಣ್ಯದ ಕೆಲಸನೇ. ನೋಡೋರಿಗೆ ಪಾಪ ಥರ ಕಾಣುತ್ತಪ್ಪ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಬಿಡು ಸಿಸ್ಟರ್. ಜೈ, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನನ್ನ ಗಮನಕ್ಕೆ ತರದೆ ಯಾವ ಕೆಲಸನೂ ಮಾಡಬೇಡ ಅಂತ. ಆದರೆ ನೀನು ಮೇಲಿನ ಮೇಲೆ ಅದೇ ಕೆಲಸ ಮಾಡ್ತೀಯಲ್ಲೋ, ನನಗೇನು ಮಾಡಲಿ? ಸಾರಿ ಮಾಮ್, ಸಾರಿ, ಗೊತ್ತಿಲ್ಲದೆ ಎಡವಟ್ಟಾಗೋಯ್ತು ಮಾಮ್, ಸಾರಿ. ಎಷ್ಟು ಸಲ ಅದನ್ನೇ ಹೇಳ್ತೀಯ? ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಮಾತಾಡೋದು ಮಾತ್ರ ಬುದ್ಧಿವಂತಂತರ, ಆದ್ರೆ ಮಾಡೋದೆಲ್ಲ ದಡ್ಡನ ಕೆಲಸ.
ಒಂದೊಂದ್ಸಲ ನೀನು ಹೇಗೆ ಮಾಡ್ತೀಯ ಅಂದರೆ ನಿನ್ನನ್ನು ನನ್ನ ಕೈಲಿ ಡಿಫೆಂಡ್ ಮಾಡೋಕ್ಕೆ ಆಗಲ್ಲ ಕಣೋ. ಇವ್ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಮಕ್ಕಳು ಆ ಥರ ಕೆಲಸ ಮಾಡ್ತಾರೆ. ಆದರೆ ನೀ ನನ್ನ ಮಗ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಥೂ. ಮುಗಿಸ್ಕೋಬೇಕೇನು, ಎದ್ದು ಹೋಗೋ. ಏನು ಟೆನ್ಷನ್ ಮಾಡ್ಕೋಬೇಡ. ಇರು, ಡಾಕ್ಟರ್ ಮೆಡಿಸಿನ್ ಕಳಿಸಿರ್ಬೋದು, ನೋಡ್ತೀನಿ. ಏನಾಗ್ತದೆ ಇಲ್ಲಿ? ಏನಿಲ್ಲ ಅತ್ತೆ, ಇವಳಿಗೇನೋ ಕನ್ಫ್ಯೂಸ್ ಆಗಿದೆ. ಇವಳು ತಿನ್ನೋ ತಿಂಡಿಯಲ್ಲಿ ಯಾರಾದರೂ ಏನಾದರೂ ಕಲ್ಸ್ಕೊಟ್ಬಿಡ್ತಾರೆ. ಅದರಿಂದ ಇವಳ ಮಗುಗೆ ಏನಾದರೂ ಆಗೋಗುತ್ತೆ ಅಂತ ತಿಂಡಿನೇ ಮಾಡದೆ ಕೂತಿದ್ದಾರೆ. ಅಲ್ಲ, ಇವಳು ಆಡೋದು ನೋಡಿದ್ರೆ ಇವಳು ಮಾಡೋ ಊಟ ತಿಂಡಿನ ಬೇರೆ ಯಾರಾದರೂ ಟೆಸ್ಟ್ ಮಾಡಿ ಆಮೇಲೆ ಇವಳು ಕೊಡ್ಬೇಕಾ? ವಾವ್, ಸೂಪರ್ ಐಡಿಯಾ ಅತ್ತೆ. ನೋಡ್ದೇನೆ ಅತ್ತೆ ಎಷ್ಟು ದೊಡ್ಡ ಮಾತಾಡಿದ್ರು ಅಂತ. ಇನ್ಮೇಲಿಂದ ನಿನಗೆ ಬರೋ ಟೀ ಕಾಫಿಯಿಂದ ಹಿಡಿದು ಊಟ ತಿಂಡಿವರೆಗೂ ಅತ್ತೆನೇ ಟೇಸ್ಟ್ ಮಾಡಿ ನಿನಗೆ ಕೊಡ್ತಾರೆ. ಅಂದರೆ ಅವಳಿಗೆಲ್ಲ ಗೊತ್ತಿದ್ದೆ ಅದನ್ನ ನಾನು ತಿನ್ನೋ ಹಾಗೆ ಮಾಡಿದ್ಲ. ಅತ್ತೆ ವಾಮಿಟ್ ಮಾಡಿ ಬರ್ತಿರೋ ಹಾಗಿದೆ. ಅಂದ್ರೆ ಮಲ್ಲಿ ಹೇಳಿದಾಗೆ ಜಯದೇವ್ ಅವರು ತಿಂಡಿಯಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದ್ರಾ? ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಾ ತಾನೆ? ನನಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ತಾನೆ ನನಗೇನಾದರೂ ಆಗೋದು. ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಾಗೆ ಆಡ್ತಾ ಇದೆಯಾ. ಸಾರಿ ಅತ್ತೆ, ಆದರೆ ಥ್ಯಾಂಕ್ ಯು ಸೊ ಮಚ್. ಇನ್ನು ಮುಂದೇನು ನೀವೇ ಹೀಗೆ ಟೇಸ್ಟ್ ಮಾಡಿ ಅವಳು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಹೇಳ್ತಾ ಇದೆಯಾ? ಪದೇ ಪದೇ ನಾನು ತಿಂದು ಅವಳಿಗೆ ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋದಂತ ಅಲ್ಲ ಅತ್ತೆ. ಅಕಸ್ಮಾತ್ ಮಲ್ಲಿಗೆ ಏನಾದರೂ ಆದರೆ ಕಥೆ ಮೊದಲಿಂದ ಶುರು ಆಗುತ್ತೆ. ಜಯದೇವ್ ಅವರು ಮಲ್ಲಿನ ಇಷ್ಟಪಡದೆ ಮದುವೆ ಆಗಿದ್ದು, ಅವಳ ಮೇಲೆ ಕೈ ಮಾಡಿದ್ದು, ಅವತ್ತು ಶಿವರಾತ್ರಿ ದಿನ ಲೋಕಿ ಗ್ಯಾಂಗು ಮನೆಗೆ ಬಂದಿದ್ದು, ಈ ಎಲ್ಲ ವಿಷಯನೂ ಓಪನ್ ಆಗೋಗ್ಬಿಡುತ್ತೆ. ಆಗ ಪೊಲೀಸ್ ಕೇಸ್ ಆಗುತ್ತೆ, ಎಂಕ್ವೈರಿ ಶುರು ಆಗುತ್ತೆ. ಇದರ ಹಿಂದೆ ನಮ್ಮನೆಯವರೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ ಅತ್ತೆ? ಕೊನೆಗೆ ನೋವು ಅನುಭವಿಸೋದು ನಾವಿಬ್ರು ಆಗಿರ್ತೀವಿ. ನಾವಿಬ್ರೆ ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನತ್ತೆ, ಬೇಡದೇ ಇರೋ ರಿಸ್ಕ್ನ ನಾವ್ಯಾಕೆ ನಮ್ಮ ಮೇಲೆ ಹೇಳ್ಕೊಳ್ಬೇಕು ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವಾ? ನಮ್ಮಂಥ ಮರ್ಯಾದೆಸ್ತ್ರ ಮನೆಗೆ ಪೊಲೀಸ್ ಬರೋದು ಈ ಮನೆಗೆ ಶೋಭೆ ತರುತ್ತಾ ಹೇಳಿ? ಈ ಮನೆಗೆ ಪೊಲೀಸವ್ರು ಬರೋದೇನು ಹೊಸ್ತಲ್ವಲ್ಲ, ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ಅಯ್ಯೋ ಅತ್ತೆ, ಈ ಮನೇಲಿ ಏನೆಲ್ಲ ನಡೀತಿದೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಅತ್ತೆ. ಜಯದೇವ್ ಅವರೇ ತಮ್ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.